Hello all. So in last class we had learnt about the disqualification of the company auditor. In this process, we shall next forward to the other important concept which could be called as power or the rights of the company auditor, and what are all the necessary things that he has to adhere to ಅಂತ ಹೇಳುವಂಥದ್ದು. ಸೊ ಇನ್ ದಿಸ್ ಸಿ ಫಸ್ಟ್ ಏನ್ ಹೇಳ್ತಾನೆ, ವಾಟ್ ಆರ್ ಆಲ್ ದಿ ಪವರ್ಸ್ ಅಂತಂದ್ರೆ, ಈ ಕಂಪ್ನಿ ಆಡಿಟರ್ ಆದವ್ರಿಗೆ ದೇ ಹ್ಯಾವ್ ಆಲ್ ದಿ ರೈಟ್ ಟು ಆಕ್ಸೆಸ್ ಅಟ್ ಆಲ್ ದಿ ಟೈಮ್ಸ್ ದಿ ಬುಕ್ಸ್ ಆಫ್ ದಿ ಅಕೌಂಟ್ಸ್ ಅಂತ ಹೇಳುವಂಥದ್ದು, ಅಥವಾ ವೌಚರ್ ಅಂಡ್ ಡಾಕ್ಯುಮೆಂಟೇಶನ್ ಆಫ್ ದಿ ಕಂಪ್ನಿ ಅಂತಾನೂ ಹೇಳಬಹುದು. ಈ ಏನಾಗುತ್ತೆ ಕಂಪ್ನಿ ಆಡಿಟರ್ ಗಳಿಗೆ, ಸಿ they have all the rights to ask the company to get the books of accounts, let it be in the head office or let it be in any other branch office. He can make sure that he has got the access for such books of accounts and also the documentation or the voucher at any time ಅಂತಾನು ಹೇಳುವಂಥದ್ದು. ಸೊ ಇನ್ ದಿಸ್ ರಿಗಾರ್ಡ್ ಇಲ್ಲಿ ಏನಾಗುತ್ತೆ, ಇಫ್ ಹಿ ಥಿಂಕ್ಸ್ ದಿಸ್ ಡ್ಯೂಟಿ ಇಸ್ ನೆಸೆಸರಿ ಫಾರ್ ಹಿಮ್, ಹಿ ಕ್ಯಾನ್ ಡಿಸ್ಚಾರ್ಜ್ ಇಟ್ ಅಂತಾನು ಹೇಳಬಹುದು. ಅದೇ ತರ ಏನ್ ಎಕ್ಸ್ಪ್ಲನೇಷನ್ ಇನ್ಫಾರ್ಮೇಶನ್ ಕಂಪ್ನಿಯಿಂದ ಬೇಕಾಗಿರುತ್ತೋ ಅದನ್ನು ಕೂಡ ಆಡಿಟರ್ ಅದನ್ನ ಏನ್ ಮಾಡ್ಬೋದು, ತಗೋಬಹುದು ಅಂತ ಹೇಳುವಂತದ್ದು. ಇದಾದ ನಂತರ ನೋಡಿ, ದಿ ಆಡಿಟರ್ ಶಾಲ್ ಮೇಕ್ ಎ ರಿಪೋರ್ಟ್ ಟು ದಿ ಮೆಂಬರ್ಸ್ ಆಫ್ ದಿ ಕಂಪ್ನಿ ಆನ್ ದಿ ಅಕೌಂಟ್ಸ್ ಆಡಿಟೆಡ್ ಬೈ ಹಿಮ್ ಆನ್ ಎವ್ರಿ ಬ್ಯಾಲೆನ್ಸ್ ಶೀಟ್ ಆರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ವಿಚ್ ಆರ್ ಲೇಡ್ ಬಿಫೋರ್ ದಿ ಕಂಪನಿ ಅಂತ ಹೇಳ್ತಾರೆ ಇನ್ ದಿ ಜನರಲ್ ಮೀಟಿಂಗ್. The said accounts give the information required by the act in the manner so required by and gives a true and fair view ಅಂತಾನು ಹೇಳ್ತಿದ್ದಾರೆ. ಅಂದ್ರೆ ಇಲ್ಲಿ ಏನಾಗುತ್ತೆ, ಈ ಹ್ಯಾಸ್ ಟು ಮೇಕ್ ಎ ರಿಪೋರ್ಟ್. ಯಾವ್ದ್ರ ಮೇಲೆ ಇವನು ರಿಪೋರ್ಟ್ ಮಾಡಬಹುದು ಅಥವಾ ಯಾವ್ದ್ರ ಮೇಲೆ ಇವನು ಕಮೆಂಟ್ ಮಾಡಬಹುದು ಅನ್ನೋದಾದ್ರೆ, he can make a comment on the accounts ಏನಿರುತ್ತೋ which is been audited by him, either let it be the profit and loss account or let it be the balance sheet or let it be the cash flow statement, whichever is necessary. ಅಲ್ಲ ಅವನಿಗೆ ಯಾವ್ದಾದ್ರು ಒಂದು ಪಾಯಿಂಟ್ಸ್ ಅಥವಾ ಯಾವ್ದಾದ್ರು ಒಂದು ರಿಸಲ್ಟ್ಸ್ ಏನಿರುತ್ತೋ ಅಥವಾ ಔಟ್ಪುಟ್ ಏನಿರುತ್ತೋ ಅದ್ರ ಮೇಲೆ ಅವನು ಕಾಮೆಂಟ್ ಮಾಡ್ಬೇಕು ಅಥವಾ ರಿಪೋರ್ಟ್ ಮಾಡ್ಬೇಕು ಅನ್ನೋದಾದ್ರೂ ಕೂಡ ಈ ಹ್ಯಾಸ್ ಗಾಟ್ ಆಲ್ ದಿ ರೈಟ್ಸ್ ಅಂತ ಹೇಳುವಂತದ್ದು. ನೋಡಿ, ಫಸ್ಟ್ ಪವರ್ ಅಥವಾ ರೈಟ್ ಬರೋದು, ಈ ಹ್ಯಾಸ್ ಗಾಟ್ ಆಲ್ ದಿ ರೈಟ್ಸ್ ಟು ಆಕ್ಸೆಸ್ ದಿ ಬುಕ್ಸ್ ಆಫ್ ಅಕೌಂಟ್ಸ್, ಲೆಟ್ ಇಟ್ ಬಿ ಇನ್ ಹೆಡ್ ಆಫೀಸ್ ಆರ್ ಲೆಟ್ ಇಟ್ ಬಿ ಇನ್ ದಿ ಬ್ರಾಂಚ್ ಆಫೀಸ್ ಅಂತ ಹೇಳುವಂಥದ್ದು. ಅದ್ರ ಜೊತೆಗೆ ಏನಾದ್ರೂ ಫರ್ದರ್ ಕ್ಲಾರಿಫಿಕೇಶನ್, ಎಕ್ಸ್ಪ್ಲನೇಷನ್, ಇನ್ಫಾರ್ಮೇಶನ್ ಬೇಕಾದ್ರೆ ಈ ಕ್ಯಾನ್ ಗೆಟ್ ಇಟ್ ಥ್ರೂ ದಿ ಕಂಪ್ನಿ ಆರ್ ಥ್ರೂ ದಿ ಮ್ಯಾನೇಜ್ಮೆಂಟ್ ಅಂತಾನು ಹೇಳುವಂಥದ್ದು. ಇದಾದ ನಂತರ ಮೂರನೇ ಪಾಯಿಂಟ್ ಬಂದು, ಏನು ರಿಪೋರ್ಟ್ ಮಾಡ್ಬೇಕಾಗಿರುತ್ತೆ ಅಥವಾ ಏನೋ ಇಫ್ ಹಿ ಹ್ಯಾಸ್ ಎನಿ ಕಮೆಂಟ್ಸ್ ಆರ್ ಇಫ್ ಹಿ ಹ್ಯಾಸ್ ಎನಿ ರಿಪೋರ್ಟ್ ದಟ್ ಹ್ಯಾಸ್ ಟು ಬಿ ಮೇಡ್ ಆನ್ ಬ್ಯಾಲೆನ್ಸ್ ಶೀಟ್ ಆರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆರ್ ಎನಿ ಅದರ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್, he can do it ಅಂತ. So that he has to ensure at the end of the day that the financial statement which is presented is true and fair view ಅಂತ ಒಂದು ಜಡ್ಜ್ಮೆಂಟ್ ಕೊಡುವಂಥದ್ದು. ಇದಾದ ನಂತರ ಈ ಹ್ಯಾಸ್ ದ ರೈಟ್ ಟು ರಿಸೀವ್ ನೋಟಿಸ್ ಆಫ್ ಅಂಡ್ ಟು ಅಟೆಂಡ್ ಎವ್ರಿ ಜನರಲ್ ಮೀಟಿಂಗ್ ಆಫ್ ದಿ ಕಂಪನಿ ಅಂತ ಹೇಳ್ತಾರೆ. ಹೌದು, ಸಿ ಆನ್ಯುವಲ್ ಜನರಲ್ ಮೀಟಿಂಗ್ ಇರ್ಬೋದು ಅಥವಾ ಈ ಜನರಲ್ ಮೀಟಿಂಗ್ಸ್ ಕರೆದಾಗ ಈ ಹ್ಯಾಸ್ ಗಾಟ್ ಆಲ್ ದಿ ರೈಟ್ಸ್ ಟು ರಿಸೀವ್ ದಿ ನೋಟಿಸ್ ಜಸ್ಟ್ ಲೈಕ್ ದಿ ಅದರ್ ಮೆಂಬರ್ಸ್ ಆಫ್ ದಿ ಕಂಪನಿ ಅಂತ. ಬೇರೆಯವರಿಗೆ ಹೇಗೆ ನೀವು ನಾವ್ ಈ ತರ ಒಂದು ಮೀಟಿಂಗ್ ನ ಇಟ್ಕೊಂಡಿದೀವಿ ಅಂತ ಹೇಳ್ತಿರೋ, ಇನ್ಫಾರ್ಮ್ ಮಾಡ್ತಿರೋ, ಅದೇ ರೀತಿಯಲ್ಲಿ ಆಡಿಟರ್ ಆದವ್ರಿಗೆ ಅಥವಾ ಚಾರ್ಟೆಡ್ ಅಕೌಂಟೆಂಟ್ ಆದವ್ರಿಗೆ ಅವರಿಗೂ ಕೂಡ ಒಂದು ನೋಟಿಸ್ ನ ಕಳಿಸ್ಬೇಕು ಅಂತ ಹೇಳ್ತಿದ್ದಾರೆ. ಇದಾದ ನಂತರ ರೈಟ್ ಟು ಸ್ಪೀಕ್ ಟು ಸಚ್ ಜನರಲ್ ಮೀಟಿಂಗ್ ವೆನ್ ದ ಅಕೌಂಟ್ಸ್ ಆರ್ ಬೀಂಗ್ ಡಿಸ್ಕಸ್ಡ್ ಅಂತ. ಯಾವಾಗ ಈ ಅಕೌಂಟ್ಸ್ ಬಗ್ಗೆ ಬರುತ್ತೋ ಡಿಸ್ಕಷನ್, ಹಿ ಹ್ಯಾಸ್ ಗಾಟ್ ದಿ ರೈಟ್ ಟು ರೈಸ್ ಹಿಸ್ ವಾಯ್ಸ್ ಅಂತ. ಲೆಟ್ ಇಟ್ ಬಿ ದಿ ಸಜೆಷನ್ ಆರ್ ಲೆಟ್ ಇಟ್ ಬಿ ಎನಿ ಅದರ್ ಯಾವ ತರ ಏನೋ ಎನಿ ಚೇಂಜ್ ದಟ್ ಹ್ಯಾಸ್ ಟು ಬಿ ಮೇಡ್ ಇನ್ ದಿ ಪ್ರೋಸೆಸ್ ಆಫ್ ಅಕೌಂಟ್ಸ್ ಅಂತಾನೋ, ಅಥವಾ ಏನಾದ್ರೂ ಒಂದು ಆಲ್ಟ್ರೇಷನ್ಸ್ ಇರುತ್ತೆ ಅದ್ರ ಬಗ್ಗೆನೂ ಕೂಡ ಚಾರ್ಟೆಡ್ ಅಕೌಂಟೆಂಟ್ ಅಥವಾ ಆಡಿಟರ್ ಯಾರು ಇರ್ತಾರೆ ಅವರು ಮಾತಾಡಬಹುದು ಅಂತ ಹೇಳ್ತಿದ್ದಾರೆ. ಇದಾದ ನಂತರ ಹಿ ಹ್ಯಾಸ್ ದ ರೈಟ್ ಟು ಬಿ ಇಂಡೆಮ್ನಿಫೈಡ್ ಫಾರ್ ಎನಿ ಲಯಬಿಲಿಟಿ ಇನ್ಕರ್ಡ್ ಬೈ ಹಿಮ್ ಇನ್ ಡಿಫೆಂಡಿಂಗ್ ಹಿಮ್ಸೆಲ್ಫ್ ಅಗೇನ್ಸ್ಟ್ ಸಿವಿಲ್ ಅಂಡ್ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಬೈ ದಿ ಕಂಪನಿ ಅಂತ ಹೇಳ್ತಾರೆ. ಅಂದ್ರೆ ಇಂಡೆಮ್ನಿಫೈಯಿಂಗ್ ಅಂತಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಕಾಂಪನ್ಸೇಷನ್ ಅಂತ ಹೇಳುವಂತದ್ದು. ಸಿ ಬೈ ಚಾನ್ಸ್ ಆಗಿ ಕಂಪನಿಯವರು ಇಫ್ ದೇ ಆರ್ ಡಿಸ್ಸ್ಯಾಟಿಸ್ಫೈಡ್ ವಿತ್ ದಿ ಆಡಿಟರ್ಸ್ ವರ್ಕ್ ಅಂತ ಅನ್ಕೊಳ್ಳಿ, ಇಲ್ವಾ ಯಾವ್ದೋ ಒಂದು ಪರ್ಸನಲ್ ಅನಿಮೋಸಿಟಿ ಕ್ರಿಯೇಟ್ ಆಗ್ಬಿಟ್ಟಿರಬಹುದು ಯಾರ್ಯಾರಿಗೆ, ಮ್ಯಾನೇಜ್ಮೆಂಟ್ಗೋ ಚಾರ್ಟೆಡ್ ಅಕೌಂಟೆಂಟ್ಗೋ. ಇಲ್ಲಿ ಏನ್ ಮಾಡ್ಬಿಡ್ತಾರೆ ಕೆಲವೊಂದ್ಸತಿ ಕಂಪನಿಯವರು, ತಡಿ ಈ ಆಡಿಟರ್ಸ್ ಗೆ ಪಾಠ ಕಲ್ಸೋಣ ಅಂತ ಇವ್ರು ಏನ್ ಮಾಡ್ಬೋದು, ದೇ ಕ್ಯಾನ್ ಸ್ಯೂ ಹಿಮ್ ಆರ್ ದೇ ಕ್ಯಾನ್ ಫೈಲ್ ಎ ಕೇಸ್ ಅಗೇನ್ಸ್ಟ್ ಹಿಮ್ ಅಂತ ಹೇಳುವಂತದ್ದು. ಆ ಟೈಮಲ್ಲಿ ಏನಾಗುತ್ತೆ, ಸಿ ದಿ ಎಕ್ಸ್ಪೆನ್ಸಸ್ ದಟ್ ಈಸ್ ಬೀನ್ ಇನ್ಕರ್ಡ್ ಬೈ ದಿ ಆಡಿಟರ್, ಯಾವ್ದಕ್ಕೆ ಟು ಫೈಟ್ ಅಗೇನ್ಸ್ಟ್ ಸಚ್ ಕೇಸ್ ವಿಚ್ ಇಸ್ ಬೀನ್ ಪುಟ್ ಅಪ್ ಬೈ ದಿ ಕಂಪನಿ, he can claim for the compensation ಅಂತ ಹೇಳುವಂತದ್ದು. ಅದೇನಾದ್ರೂ ಸುಳ್ಳಿದ್ರೆ, ಇವ್ರು ಏನೋ ಹೇಳ್ತಿದಾರೋ ಅಥವಾ ಏನ್ ಕಂಪ್ಲೇಂಟ್ ಮಾಡ್ತಿದಾರೋ ಕಂಪನಿ ಅವರು ಅಥವಾ ಮ್ಯಾನೇಜ್ಮೆಂಟ್ ಅವರು ಅಗೇನ್ಸ್ಟ್ ದಿ ಆಡಿಟರ್, ಇಫ್ ಇಟ್ ಈಸ್ ಫಾಲ್ಸ್ then the auditor can claim the reimbursement or he can claim the indemnification for the expenses that is been incurred ಅಂತ ಹೇಳುವಂತದ್ದು.
ಅದಾದ ನಂತರ ರೈಟ್ ಟು ವಿಸಿಟ್ ಬ್ರಾಂಚಸ್ ಆಫ್ ದಿ ಕಂಪ್ನಿ ಟು ಆಡಿಟ್ ದ ಅಕೌಂಟ್ಸ್ ಅಂತ ಹೇಳ್ತಾರೆ ಇಫ್ ನೋ ಅದರ್ ಆಡಿಟರ್ ಇಸ್ ಬಿನ್ ಅಪಾಯಿಂಟೆಡ್ ಅಂತ. ಅಂದ್ರೆ ಇವಾಗ ಒಂದು ಹೆಡ್ ಆಫೀಸ್ ಇರುತ್ತೆ, ಅದ್ರ ಜೊತೆಗೆ ಬ್ರಾಂಚ್ ಆಫೀಸ್ಗಳು ಇರ್ತವೆ. ಆ ಬ್ರಾಂಚ್ ಅಕೌಂಟ್ಸ್ ನೋಡ್ಕೊಳ್ಳಿಕ್ಕೆ ಯಾವುದೇ ಆಡಿಟರ್ನ ಅಪಾಯಿಂಟ್ ಮಾಡಿಲ್ಲ ಅನ್ನೋದಾದ್ರೆ ದೆನ್ ಈ ಹ್ಯಾಸ್ ದಿ ರೈಟ್, ಅಥವಾ ಏನು ಪ್ರಿನ್ಸಿಪಲ್ ಆಡಿಟರ್ನ ಇವ್ರು ಯಾರು ಅಪಾಯಿಂಟ್ ಮಾಡಿರ್ತಾರೋ ಈ ಹ್ಯಾಸ್ ಗಾಟ್ ಆಲ್ ದಿ ರೈಟ್ಸ್ ಇವನ್ ಟು ವಿಸಿಟ್ ದಿ ಬ್ರಾಂಚ್ ಆಫೀಸ್ ಅಂಡ್ ಈ ಕ್ಯಾನ್ ಆಲ್ಸೋ ಚೆಕ್ ದಿ ಬ್ರಾಂಚ್ ಅಕೌಂಟ್ಸ್ ಅಂತ ಹೇಳುವಂತದ್ದು. ಸೊ ಇಲ್ಲಿ ಏನಾಯ್ತು, ಜನರಲ್ ಮೀಟಿಂಗ್ ಅಲ್ಲಿ ಅಕೌಂಟ್ಸ್ ಬಗ್ಗೆ ಡಿಸ್ಕಷನ್ ಮಾಡಿದಾಗ ಈ ಹ್ಯಾಸ್ ದ ರೈಟ್ ಟು ರೈಸ್ ಇಸ್ ವಾಯ್ಸ್ ಅಂತ ಹೇಳ್ತಿದ್ದಾರೆ. ಅದ್ರ ಜೊತೆಗೆ ಏನಾದ್ರು ಕಂಪ್ನಿ ಅಥವಾ ಮ್ಯಾನೇಜ್ಮೆಂಟ್ ಅವರು ಅವನ ಮೇಲೆ ಸಿವಿಲ್ ಅಥವಾ ಕ್ರಿಮಿನಲ್ ಕೇಸ್ ಏನಾದ್ರು ಹಾಕಿದ್ರೆ ಅವನ್ ಏನು ಎಕ್ಸ್ಪೆಂಡಿಚರ್ ಖರ್ಚು ಮಾಡಿರ್ತಾನೋ ಆ ಕೇಸ್ ನ ಫೈಟ್ ಮಾಡ್ಲಿಕ್ಕೆ ಅದ್ರನ್ನ ಆ ಎಕ್ಸ್ಪೆಂಡಿಚರ್ ನ ಅವನು ಕಾಂಪನ್ಸೇಟ್ ಮಾಡ್ಕೋಬಹುದು ಅಥವಾ ರಿಯಂಬರ್ಸ್ಮೆಂಟ್ ತಗೋಬಹುದು ಅಂತ ಹೇಳುವಂತದ್ದು. ಅದ್ರ ಜೊತೆಗೆ ಅವನಿಗೆ ಏನಾಗುತ್ತೆ, ಸಿ ಇಫ್ ನೋ ಅದರ್ ಆಡಿಟರ್ ಇಸ್ ಬಿನ್ ಅಪಾಯಿಂಟೆಡ್ ಫಾರ್ ದಿ ಬ್ರಾಂಚ್ ಆಫೀಸರ್ಸ್ ಟು ಚೆಕ್ ದಿ ಬ್ರಾಂಚ್ ಅಕೌಂಟ್ಸ್, ಅವಾಗ ದಿ ಪ್ರಿನ್ಸಿಪಲ್ ಆಡಿಟರ್ ಹೂ ಇಸ್ ಬಿನ್ ಅಪಾಯಿಂಟೆಡ್ ಟು ಚೆಕ್ ದಿ ಹೆಡ್ ಆಫೀಸ್ accounts as also has got the rights to go and check the accounts of the branch offices ಅಂತ ಹೇಳುವಂತದ್ದು. ಇದಾದ ನಂತರ ರೈಟ್ ಟು ಟೇಕ್ ಲೀಗಲ್ ಅಂಡ್ ಟೆಕ್ನಿಕಲ್ ಅಡ್ವೈಸ್ ವೇರ್ ಎವರ್ ನೆಸೆಸರಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ಸಿ ಆಡಿಟರ್ ಆದವನ್ಗೆ ಎಲ್ಲಾ ಗೊತ್ತಿರ್ಬೇಕು ಅಂತ ಏನಿಲ್ಲ. ಸೊ ಹಿ ಹ್ಯಾಸ್ ಗಾಟ್ ದ ರೈಟ್ ಟು ಟೇಕ್ ದಿ ಲೀಗಲ್ ಅಂಡ್ ಟೆಕ್ನಿಕಲ್ ಅಡ್ವೈಸ್. ಈಗ ಲೀಗಲ್ ಅಂತ ಬಂದಾಗ ಲಾಯರ್ ಇಂದ ಅಥವಾ ಯಾರು ಲೀಗಲ್ ಅಸಿಸ್ಟೆನ್ಸ್ ಅಡ್ವೈಸರಿಗಳು ಯಾರಿರ್ತಾರೋ ಅವ್ರ ಮುಖಾಂತರ ಹೆಲ್ಪ್ ತಗೋಬಹುದು. ಟೆಕ್ನಿಕಲ್ ಅಡ್ವೈಸ್ ಅಂತಂದಾಗ ಸಿ ಐ ಆಮ್ ನಾಟ್ ವೆರಿ ಗುಡ್ ಅಟ್ ಇನ್ಫಾರ್ಮೇಶನ್ ಟೆಕ್ನಾಲಜಿ, ಸೊ ಅದಕ್ಕೆ ಯಾರೋ ಒಬ್ಬ ಅಡ್ವೈಸರ್ ಇರ್ತಾನೋ ಅಥವಾ ಅದಕ್ಕೆ ಯಾರು ಟೆಕ್ನಿಕಲ್ ಪರ್ಸನ್ ಇರ್ತಾನೋ ಅವನಿಂದ ಕೂಡ ನಾನು ಅಸಿಸ್ಟೆನ್ಸ್ ತಗೋಬಹುದು ಅಂತ ಹೇಳ್ತಿದ್ದಾರೆ. ಇದಾದ ನಂತರ ರೈಟ್ ಟು ರಿಸೀವ್ ರೆಮ್ಯುನರೇಷನ್ ಫಾರ್ ದಿ ವರ್ಕ್ ಡನ್ ಬೈ ಹಿಮ್. ಹೌದು, ಸಿ ಆಡಿಟರ್ಸ್ ಅಷ್ಟೇ, ದೇ ಆರ್ ನಾಟ್ ಫಾರ್ ದಿ ಚಾರಿಟಿ ಪರ್ಪಸ್ ಅಂಡ್ ದೇ ಹ್ಯಾವ್ ಗಾಟ್ ದಿ ರೈಟ್ ಟು ಕ್ಲೈಮ್ ದಿ ರೆಮ್ಯುನರೇಷನ್ ಫಾರ್ ದಿ ವರ್ಕ್ ವಿಚ್ ಇಸ್ ಡನ್ ಬೈ ದೆಮ್ ಅಂತ ಹೇಳುವಂತದ್ದು. ಇದಾದ ನಂತರ ರೈಟ್ ಟು ಸೈನ್ ದಿ ರಿಪೋರ್ಟ್ ಅಂತ ಹೇಳ್ತಿದ್ದಾರೆ. ಸಿ ಹೌದು, ಆಫ್ಟರ್ ಆಲ್ ಬೀನ್ ಸ್ಕ್ರೂಟಿನೈಸ್ಡ್ ಅಂಡ್ ಆಫ್ಟರ್ ಎವ್ರಿಥಿಂಗ್ ಇಸ್ ಬೀನ್ ಅನಲೈಸ್ಡ್ ವಿತ್ ರಿಗಾರ್ಡ್ ಟು ದಿ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್, ಇಟ್ ಈಸ್ ಮ್ಯಾಂಡೇಟರಿ ದಟ್ ಹಿ ಹ್ಯಾಸ್ ಟು ಸೈನ್ ದಿ ಆಡಿಟ್ ರಿಪೋರ್ಟ್ ಅಂತ ಹೇಳುವಂತದ್ದು. ಸೊ ದಟ್ ಈಸ್ ಹಿಸ್ ರೈಟ್ ವಿಚ್ ಮೇಕ್ಸ್ ಹಿಮ್ ವೆರಿ ಸ್ಪೆಷಲ್ ಅಂತಾನು ಹೇಳಬಹುದು. ಇದಾದ ನಂತರ ರೈಟ್ ಟು ಕೀಪ್ ದಿ ವರ್ಕಿಂಗ್ ನೋಟ್ಸ್ ವಿತ್ ಹಿಮ್. ನಾನು ಹೇಳ್ತಿದ್ದೆ ಈ ವರ್ಕಿಂಗ್ ಪೇಪರ್ಸ್, ಆಡಿಟ್ ವರ್ಕಿಂಗ್ ಪೇಪರ್ಸ್ ಇಸ್ ದಿ ಪ್ರಾಪರ್ಟಿ ಆಫ್ ದಿ ಆಡಿಟರ್ ಅಂತ. ಅದನ್ನ ಐ ನೀಡ್ ನಾಟ್ ಹ್ಯಾವ್ ಟು ಸಬ್ಮಿಟ್ ಟು ದಿ ಕಂಪನಿ, ಇಟ್ ಈಸ್ ಮೈ ಪ್ರಾಪರ್ಟಿ ಅಂಡ್ ಬೀಯಿಂಗ್ ಎನ್ ಆಡಿಟರ್ ಐ ವುಡ್ ಬಿ ಟೇಕಿಂಗ್ ವಿತ್ ಮೀ ಅಂತ ಹೇಳುವಂತದ್ದು. ಸೊ ಅದನ್ನ ಕಂಪ್ನಿ ಅವರು ಅಥವಾ ಮ್ಯಾನೇಜ್ಮೆಂಟ್ ಅವರು ಕ್ಲೈಮ್ ಮಾಡ್ಲಿಕ್ಕೆ ಬರೋದಿಲ್ಲ. ಸೊ ದೀಸ್ ಆರ್ ಆಲ್ ಸಮ್ ಆಫ್ ದಿ ಇಂಪಾರ್ಟೆಂಟ್ ಪವರ್ಸ್ ಆರ್ ದಿ ರೈಟ್ಸ್ ಆಫ್ ದಿ ಕಂಪ್ನಿ ಆಡಿಟರ್ ಅಂತ ಹೇಳ್ಬಹುದು. ಸೊ ಲಾಸ್ಟ್ ಟೈಮ್ ಹೇಳೋದಾದ್ರೆ ಅವ್ನ್ ಬುಕ್ಸ್ ಆಫ್ ಅಕೌಂಟ್ಸ್ ಗೆ ಆಕ್ಸೆಸ್ ಇರುತ್ತೆ, ಹೆಡ್ ಆಫೀಸ್ ಇರ್ಬೋದು, ಬ್ರಾಂಚ್ ಆಫೀಸ್ ಇರಬಹುದು. ಅದಾದ ನಂತರ ನೆಸೆಸರಿ ಇನ್ಫಾರ್ಮೇಶನ್ ಕ್ಲಾರಿಫಿಕೇಶನ್ ಬೇಕಾದ್ರೂ ಪಡ್ಕೋಬಹುದು. ಇದಾದ ನಂತರ ಅವನು ಪ್ರಾಪರ್ ಆಗಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಬಗ್ಗೆ ರಿಪೋರ್ಟ್ ಮಾಡಬಹುದು. ಇದಾದ ನಂತರ ಜನರಲ್ ಮೀಟಿಂಗ್ ಗೆ ಅವನಿಗೂ ಕೂಡ ನೋಟಿಸ್ ಹೋಗ್ಬೇಕು. ಅಲ್ಲೇನಾದ್ರೂ ಅಕೌಂಟ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ರೆ he has the right to talk about that ಅಂತ ಹೇಳುವಂತದ್ದು. ಆಮೇಲೆ ಕಂಪ್ನಿ ಮ್ಯಾನೇಜ್ಮೆಂಟ್ ಅವ್ರು ಏನಾದ್ರು ಸಿವಿಲ್ ಅಂಡ್ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಅಥವಾ ಕೇಸ್ ಹಾಕಿದ್ರೆ ಅದ್ರಲ್ಲಿ ಇವನ್ ಏನು ಫೈಟ್ ಮಾಡ್ರಕ್ಕೆ ಎಕ್ಸ್ಪೆಂಡಿಚರ್ ಖರ್ಚು ಮಾಡಿರ್ತಾನೋ ಅದನ್ನ ಅವನು ವಾಪಸ್ಸು ಕಂಪ್ನಿಯಿಂದ ಕ್ಲೈಮ್ ಮಾಡಬಹುದು. ಇದಾದ ನಂತರ ಬ್ರಾಂಚ್ ಆಫೀಸ್ಗೆ ಯಾರು ಆಡಿಟರ್ ನ ಅಪಾಯಿಂಟ್ ಮಾಡಿಲ್ಲ ಅನ್ನೋದಾದ್ರೆ ಈ ಪ್ರಿನ್ಸಿಪಲ್ ಆಡಿಟರ್ ಕೂಡ ಬ್ರಾಂಚ್ ಅಕೌಂಟ್ಸ್ ನ ಏನ್ ಮಾಡ್ಬೋದು, ಸ್ಕ್ರೂಟಿನೈಸ್ ಮಾಡಬಹುದು. ಇದಾದ ನಂತರ ಅವನಿಗೆ ನೆಸೆಸರಿ ಅನ್ಸಿದ್ರೆ ಲೀಗಲ್ ಅಂಡ್ ಟೆಕ್ನಿಕಲ್ ಅಡ್ವೈಸರಿ ಸರ್ವಿಸ್ ನು ತಗೋಬಹುದು. ಅದಾದ ನಂತರ ಅವನ್ ಏನ್ ಕೆಲಸ ಮಾಡಿರ್ತಾನೋ ಅದಕ್ಕೆ ಕನ್ಸಿಡರೇಷನ್ ಅಥವಾ ರೆಮ್ಯುನರೇಷನ್ ತಗೋಬಹುದು. ಇದಾದ ನಂತರ ಒನ್ ಮ್ಯಾಂಡೇಟರಿ ಡ್ಯೂಟಿ ಹ್ಯಾಸ್ ಟು ಸೈನ್ ದಿ ರಿಪೋರ್ಟ್ ಅಂತ ಹೇಳುವಂತದ್ದು. ಇದಾದ ನಂತರ ರೈಟ್ ಟು ಕೀಪ್ ದಿ ವರ್ಕಿಂಗ್ ನೋಟ್ಸ್, ಆಡಿಟ್ ವರ್ಕಿಂಗ್ ಪೇಪರ್ಸ್ ಏನೇನಿರುತ್ತೋ ಇಟ್ ಈಸ್ ಹಿಸ್ ರೈಟ್ ಟು ಕೀಪ್ ಇಟ್ ವಿತ್ ಹಿಮ್ ಅಂತ ಹೇಳುವಂತದ್ದು. ಸೊ ದಟ್ ನೋ ಬಡಿ ಹಸ್ ಗಾಟ್ ದಿ ರೈಟ್ ಟು ಕ್ಲೈಮ್ ಸರ್ಚ್ ಪೇಪರ್ಸ್ ಅಂತಾನು ಹೇಳಬಹುದು. ಇದಾದ ನಂತರ ನೋಡಿ ಪವರ್ಸ್ ಆರ್ ರೈಟ್ಸ್ ಆಯ್ತು, ಡ್ಯೂಟೀಸ್ ಅಂತಾನು ಒಂದಿರುತ್ತೆ. ಸೇ ನನಗೆ ಬರೀ ಪವರ್ ಕೊಟ್ರಾಗಲ್ಲ ಅಥವಾ ಇದು ಅವನ್ ರೈಟ್ಸ್ ಅಂತ ಹೇಳಿದ್ರಾಗಲ್ಲ, ಅದೇ ತರ ಆಬ್ಲಿಗೇಷನ್ಸ್ ಇರುತ್ತೆ ಕಂಪ್ನಿ ಆಡಿಟರ್ ಮೇಲೆ ಅಥವಾ ಮ್ಯಾಂಡೇಟರಿ ಡ್ಯೂಟಿ ಆರ್ ರೆಸ್ಪಾನ್ಸಿಬಿಲಿಟಿನೂ ಇರುತ್ತೆ ಕಂಪ್ನಿ ಆಡಿಟರ್ ಮೇಲೆ. ಏನೇನು ಅಂತ ರೆಸ್ಪಾನ್ಸಿಬಿಲಿಟಿ ಅಥವಾ ಏನಂತ ಆಬ್ಲಿಗೇಷನ್ಸ್ ಇರುತ್ತೆ ಆಡಿಟರ್ ಮೇಲೆ ಅಂತ ಹೇಳೋದಾದ್ರೆ ಇಲ್ಲಿ ನೋಡಿ, to make the report to the members of the company on the accounts examined by him which should contain all the matters as the ಕಂಪ್ನೀಸ್ ಆಕ್ಟ್ ಅಂತ ಹೇಳ್ತಿದ್ದಾರೆ. ಅಂದ್ರೆ ಇವನ್ ಏನು ಅಕೌಂಟ್ಸ್ ನ ಎಕ್ಸಾಮಿನ್ ಮಾಡಿರ್ತಾನೋ ಅದನ್ನ ಪ್ರಾಪರ್ ಆಗಿ ಮೆಂಬರ್ಸ್ ಗೆ ರಿಪೋರ್ಟ್ ಮಾಡುವಂತ ಡ್ಯೂಟಿ ಯಾರ್ದು, ಕಂಪ್ನಿ ಆಡಿಟರ್ ಆಗಿರುತ್ತೆ. ಅಂಡ್ ದಟ್ ಹ್ಯಾಸ್ ಟು ಬಿ ಮ್ಯಾಂಡೇಟರಿಲಿ ಇನ್ ಅಲೈನ್ಮೆಂಟ್ ವಿತ್ ದಟ್ ಆಫ್ ದಿ ಕಂಪ್ನೀಸ್ ಆಕ್ಟ್ ಅಂತ ಹೇಳ್ತಿದ್ದಾರೆ. ಇದಾದ ನಂತರ
ದಿ ಆಡಿಟರ್ ಶುಡ್ ಪರ್ಫಾರ್ಮ್ ಇಸ್ ಡ್ಯೂಟಿ ಆಸ್ ಪರ್ ದಿ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಆಫ್ ದಿ ಕಂಪನಿ ಅಂತ ಹೇಳ್ತಾರೆ. ಸಿ ಎಒಎ ಅಂತ ಬಂದಾಗ ಅಥವಾ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಆಫ್ ದಿ ಕಂಪನಿ ಏನ್ ಹೇಳುತ್ತೆ, ಅದರಲ್ಲಿ ಸಿ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಡೈರೆಕ್ಟರ್ಸ್ ಇಂದ ಹಿಡಿದು ಯಾರ್ಯಾರ್ದು ಏನೇನು ಡ್ಯೂಟೀಸ್ ಅಂತ ಡಿಫೈನ್ ಮಾಡಿರ್ತಾರೆ. ಸೊ ಅಲ್ಲಿ ಆಡಿಟರ್ದು ಡ್ಯೂಟಿ ಕೂಡ ಮೆನ್ಷನ್ ಮಾಡಿರ್ತಾರೆ, ಏನೇನು ವಾಟ್ ಆರ್ ಆಲ್ ದಿ ಡ್ಯೂಟೀಸ್ ದಟ್ ಹ್ಯಾಸ್ ಟು ಬಿ ಡಿಸ್ಚಾರ್ಜ್ಡ್ ಬೈ ದಿ ಆಡಿಟರ್ ಅಂತ. ಇವನು ಅದೇ ರೀತಿಲಿ ನಡ್ಕೋಬೇಕು ಅಂತ ಹೇಳ್ತಿದ್ದಾರೆ. ಸೊ ದಟ್ ವಿಲ್ ಬಿಕಮ್ ಹಿಸ್ ಪ್ರಯಾರಿಟಿ ಆರ್ ದಟ್ ವಿಲ್ ಬಿಕಮ್ ಹಿಸ್ ಮ್ಯಾಂಡೇಟರಿ ಡ್ಯೂಟಿ ದಟ್ ಶುಡ್ ಬಿ ಫಾಲೋಡ್ ಬೈ ಹಿಮ್ ಅಂತ ಹೇಳುವಂತದ್ದು. ಒಂದು, ನೀವ್ನೇನ್ ಅಕೌಂಟ್ಸ್ ಎಕ್ಸಾಮಿನ್ ಮಾಡಿರ್ತಾನೋ ಅದನ್ನ ಪ್ರಾಪರ್ ಆಗಿ ಮೆಂಬರ್ಸ್ಗೆ ರಿಪೋರ್ಟ್ ಮಾಡುವಂತದ್ದು. ಎರಡನೇದೇನು, ಎಒಎಲ್ ಏನೇನ್ ಡ್ಯೂಟಿ ಮೆನ್ಷನ್ ಮಾಡಿರ್ತಾರೋ ಅದನ್ನ ಇವನು ಫಾಲೋ ಮಾಡುವಂತದ್ದು. ಮೂರನೇದು, ಯು ಶುಡ್ ಸರ್ಟಿಫೈ ದಿ ಸ್ಟೇಟ್ಮೆಂಟ್ಸ್ ಇನ್ಕ್ಲೂಡೆಡ್ ಇನ್ ಪ್ರಾಸ್ಪೆಕ್ಟಸ್ ವೆನೆವರ್ ದಿ ಸೇಮ್ ಇಸ್ ಇಶ್ಯೂಡ್ ಅಂತ ಹೇಳ್ತಾರೆ. ಅಂದ್ರೆ ಈ ಪ್ರಾಸ್ಪೆಕ್ಟಸ್ ಅಂತ ಏನ್ ಕರಿತೀವಿ, ಸಿ ಲೆಟ್ ಇಟ್ ಬಿ, ಈ ಪ್ರಾಸ್ಪೆಕ್ಟಸ್ ಅನ್ನೋದು ಲೆಟ್ ಇಟ್ ಬಿ ದಿ ಇಂಟ್ರಡಕ್ಟರಿ ಏನು ಪಾರ್ಟ್ ಆಫ್ ದಿ ಕಂಪನಿ ಅಂತಾನೆ ಹೇಳಬಹುದು. ಅಲ್ಲಿ ಏನೇನು ನೀವು ಇನ್ಕ್ಲೂಡ್ ಮಾಡಿರ್ತೀರೋ ಅಥವಾ ಸರ್ಟಿಫೈಡ್ ಸ್ಟೇಟ್ಮೆಂಟ್ಸ್ ಏನೇನು ಇನ್ಕ್ಲೂಡ್ ಮಾಡಿರ್ತೀರೋ ದಟ್ ಶುಡ್ ಬಿ ಸರ್ಟಿಫೈಡ್ ಪ್ರಾಪರ್ಲಿ ಅಂತ ಹೇಳ್ತಿದ್ದಾರೆ. ಇದಾದ ನಂತರ ಯು ಶುಡ್ ಸರ್ಟಿಫೈ ದಿ ಕಂಟೆಂಟ್ಸ್ ಆಫ್ ದಿ ಸ್ಟ್ಯಾಚ್ಯುಟರಿ ರಿಪೋರ್ಟ್ ಅಂತ ಹೇಳ್ತಾರೆ. ಈ ಸ್ಟ್ಯಾಚ್ಯುಟರಿ ರಿಪೋರ್ಟ್ ಅಂತಂದ್ರೆ ಇಟ್ ಇಸ್ ನಥಿಂಗ್ ಬಟ್ ದಿ ಮ್ಯಾಂಡೇಟರಿ ಡಾಕ್ಯುಮೆಂಟ್ಸ್ ಅಂತಾನೆ ಹೇಳಬಹುದು. ಅದನ್ನ ಆಡಿಟರ್ ಅದನ್ನು ಪ್ರಾಪರ್ ಆಗಿ ಸರ್ಟಿಫೈ ಮಾಡಬೇಕು. ಲೆಟ್ ಇಟ್ ಬಿ ಫಿನಾನ್ಷಿಯಲ್ ರಿಪೋರ್ಟ್, ಲೆಟ್ ಇಟ್ ಬಿ ಎನಿ ಅದರ್ ರಿಪೋರ್ಟ್ಸ್ ದಟ್ ನಾನ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಬರಬಹುದು. ಅಂಡ್ ಇಫ್ ಇಟ್ ಈಸ್ ಕನ್ಸರ್ನ್ ಟು ದಿ ಆಡಿಟರ್ ದಟ್ ಶುಡ್ ಬಿ ಪ್ರಾಪರ್ಲಿ ಸರ್ಟಿಫೈಡ್ ಬೈ ಹಿಮ್ ಅಂತ ಹೇಳುವಂತದ್ದು. ಇದಾದ ನಂತರ ಟು ಕಮೆಂಟ್ ಆನ್ ಆಲ್ ಸಚ್ ಮೆಟೀರಿಯಲ್ ವಯೋಲೇಷನ್ ಆಫ್ ದಿ ಲಾ ಆರ್ ಸೌಂಡ್ ಅಕೌಂಟಿಂಗ್ ಪ್ರಾಕ್ಟೀಸಸ್ ವಿಚ್ ಕ್ಯಾನ್ ರೀಸನಬಲಿ ಎಫೆಕ್ಟ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ದಿ ಫಾರ್ಚೂನ್ ಆಫ್ ದಿ ಅಕೌಂಟ್ಸ್ ಆಫ್ ದಿ ಕಂಪನಿ ಅಂತ ಹೇಳ್ತಾರೆ. ಸಿ ಅವನಿಗೆ ಏನಾಗುತ್ತೆ, ಈ ಡ್ಯೂಟಿ ಅಂತ ಬಂದಾಗ ಆಡಿಟರ್ ಕಣ್ಣಿಗೆ ಅಲ್ಲಿ ಏನೋ ಒಂದು ಫಾಲ್ಸಿಫಿಕೇಶನ್ ಇತ್ತು, ಮಿಸ್ಟೇಟ್ಮೆಂಟ್ಸ್ ಕಾಣಿಸ್ತು ಅಂತ ಅನ್ಕೊಳ್ಳಿ. ಅದೇನಾದ್ರೂ ಡೈರೆಕ್ಟ್ ಅಥವಾ ಇಂಡೈರೆಕ್ಟ್ಲಿ ಇಫ್ ಇಟ್ ಈಸ್ ಅಫೆಕ್ಟಿಂಗ್ ದಿ ಪ್ರಾಫಿಟಬಿಲಿಟಿ ಆಫ್ ದಿ ಕಂಪನಿ ದೆನ್ ಹಿ ಹ್ಯಾಸ್ ಟು ರಿಪೋರ್ಟ್ ಅಂತ ಹೇಳ್ತಿದ್ದಾರೆ. ನಾನು ಅದನ್ನ ನೋಡಿದೀನಿ, ಫಾಲ್ಸಿಫೈ ಮಾಡಿರೋದು, ಮಿಸ್ಟೇಟ್ಮೆಂಟ್ಸ್ ಕೊಟ್ಟಿರೋದು, ಇಲ್ಲ ಅಲ್ಲಿ ಏನೋ ಬೇಕು ಅಂತ ಎರರ್ ಮಾಡಿರ್ತಾರೆ. ಅದು ಕಂಡಾಗ್ಲೂ ನಾನು ಐ ಶುಡ್ ನಾಟ್ ಬಿ ವೆರಿ ನೆಗ್ಲಿಜೆಂಟ್, ಐ ಹ್ಯಾವ್ ಟು take proper care and I have to inform this to the management and make sure I have taken steps to correct it ಅಂತ ಹೇಳುವಂತದ್ದು. ಸೊ ಇಲ್ಲಿ ಏನಾಯ್ತು, ಮೇಜರ್ ಡ್ಯೂಟಿ ಅಥವಾ ಒನ್ ಆಫ್ ದಿ ಸೋಲ್ ಡ್ಯೂಟಿ ಆಫ್ ದಿ ಆಡಿಟರ್ ಇಸ್ he has to be very careful enough in certifying the report ಅಂತ ಹೇಳುವಂತದ್ದು ಅಥವಾ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತಾನು ಹೇಳುವಂತದ್ದು. ಇದಾದ ನಂತರ an auditor must know the provisions of MOA and AOA ಅಂತ ಹೇಳ್ತಿದ್ದಾರೆ. ಹೌದು, ಯಾವಾಗ್ಲೂ ಅಷ್ಟೇ ಈ ಮೆಮೊರಾಂಡಮ್ ಅಂಡ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಪ್ರಾಪರ್ ಆಗಿ ಓದ್ಕೋಬೇಕು. ಅದ್ರಲ್ಲಿ ಅವನ ಡ್ಯೂಟೀಸ್ ಆಬ್ಲಿಗೇಷನ್ಸ್ ಎಲ್ಲ ಪ್ರಾಪರ್ ಆಗಿ ಮೆನ್ಷನ್ ಮಾಡಿರ್ತಾರೆ. ಅಲ್ದೇನೆ ಏನು ಆನ್ ವಾಟ್ ಬೇಸಿಸ್ ದಿಸ್ ಏನು ಕಂಪ್ನಿ ಇಸ್ ಬಿನ್ ವರ್ಕಿಂಗ್ ಅಂತಾನು ಕೂಡ ಹೇಳಿರ್ತಾರೆ. ಅದನ್ನ ಪ್ರಾಪರ್ ಆಗಿ ಇವ್ರು ಏನ್ ಮಾಡ್ಬೇಕಾಗತ್ತೆ, ತಿಳ್ಕೊಂಡು ಅದ್ರ ಪ್ರಕಾರವಾಗಿ ಆಡಿಟರ್ಸ್ ನಡ್ಕೋಬೇಕು ಅಂತ ಹೇಳ್ತಿದ್ದಾರೆ. ಇದಾದ ನಂತರ he not only should verify the arithmetic accuracy of the accounts but should check the fairness of the accounts as well ಅಂತ ಹೇಳ್ತಿದ್ದಾರೆ. ಕೆಲವೊಂದ್ಸತಿ ಅಕ್ಯುರೇಟ್ ಆಗಿ ಅಕೌಂಟ್ಸ್ ಕೊಟ್ಟಿರ್ತಾರೆ, ಬಟ್ ಅಂದ್ರೂ ಅಲ್ಲೆಲ್ಲೋ ಕ್ವಾಲಿಟೇಟಿವ್ ಬಯಾಸ್ ಆಗಿರುತ್ತೆ. ಸೊ ಏನ್ ಮಾಡ್ಬೇಕಾಗುತ್ತೆ, ಬೀಯಿಂಗ್ ಎನ್ ಆಡಿಟರ್ ಬರೀ ಅರ್ಥಮೆಟಿಕ್ ಅಕ್ಯುರಸಿ ಒಂದೇ ಚೆಕ್ ಮಾಡ್ದೇನೆ ವೆದರ್ ಇಟ್ ಈಸ್ ಫೇರ್ ಎನಫ್ ಅಂತಾನು ಕೂಡ ಚೆಕ್ ಮಾಡ್ಬೇಕಾಗುತ್ತೆ ಯಾರು, ಆಡಿಟರ್. ಅಂಡ್ ಇಟ್ ಬಿಕಮ್ಸ್ ಎ ಸೋಲ್ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಆಡಿಟರ್ ಅಂತ ಹೇಳುವಂತದ್ದು. ಸೊ ಈ ಡ್ಯೂಟೀಸ್ ಎಲ್ಲ ಕಲ್ತ್ಕೊಂಡ್ಮೇಲೆ ಅಥವಾ ತಿಳಿದ್ಕೊಂಡ್ಮೇಲೆ ನೆಕ್ಸ್ಟ್ ಲಯಬಿಲಿಟೀಸ್ ಅಂತ ಹೇಳ್ತೀವಿ. ಅಂದ್ರೆ ಏನು ಲಯಬಿಲಿಟೀಸ್ ಅಂತ ಅಂದ್ರೆ, ಸಿ ಲೆಟ್ ಇಟ್ ಬಿ ಅನ್ ಆಬ್ಲಿಗೇಷನ್ ಆರ್ ಲೆಟ್ ಇಟ್ ಬಿ ದಿ ಏನಂತಾರೆ, ಒಂದು ಏನೇನೋ ಅಟ್ರಾಕ್ಟ್ ಆಗುತ್ತೆ, ಇಫ್ ಈಸ್ ಡಿರೈಲಿಂಗ್ ಹಿಸ್ ವರ್ಕ್ ಅಥವಾ ಇಫ್ ಈಸ್ ಗೋಯಿಂಗ್ ಔಟ್ ಆಫ್ ದಿ ಟ್ರ್ಯಾಕ್ ಅನ್ನೋದಾದ್ರೆ ಆಡಿಟರ್ ಏನೆಲ್ಲ ಅವನು ಫೇಸ್ ಮಾಡ್ಬೇಕಾಗತ್ತೆ ಅನ್ನೋ ಕ್ವಶನ್ಗೆ ಆನ್ಸರ್ ನೋಡಿ. ಇಲ್ಲಿ ಎರಡು ತರ ಲಯಬಿಲಿಟೀಸ್ ಬರುತ್ತೆ, ಒಂದು ಸಿವಿಲ್ ಲಯಬಿಲಿಟಿ, ಒಂದು ಇನ್ನೊಂದು ಕ್ರಿಮಿನಲ್ ಲಯಬಿಲಿಟೀಸ್ ಅಂತ ಎರಡು ಬರುತ್ತೆ. ಫಸ್ಟ್ ಕ್ರಿಮಿನಲ್ ಲಯಬಿಲಿಟಿ ಅಂತ ಬಂದಾಗ ಏನೇನು ಕ್ರಿಮಿನಲ್ ಲಯಬಿಲಿಟಿ ಅಥವಾ ಏನೇನು ಅವನು ಫೇಸ್ ಮಾಡ್ಬೇಕಾಗತ್ತೆ ಇಫ್ ಈಸ್ ನಾಟ್ ಪ್ರಾಪರ್ಲಿ ಫಾಲೋಯಿಂಗ್ ದಿ ರೂಲ್ಸ್ ಅಂಡ್ ರೆಗ್ಯುಲೇಟರಿ ಫ್ರೇಮ್ ವರ್ಕ್ ಅಂದಾಗ್ಲೋ ಅಥವಾ ಇಫ್ ಈಸ್ ಇಂಟು ಸಮ್ ಏನಂತಾರೆ ಫಾಲ್ಸಿಫಿಕೇಶನ್ ಅಂತಾನೋ ಆರ್ ಇಫ್ ಈಸ್ ಇಂಟು ಡಿರೈಲಿಂಗ್ ಹಿಸ್ ವರ್ಕ್ ಅಂತ ಹೇಳಿದಾಗ ವಾಟ್ ಆರ್ ಆಲ್ ದಿ ಥಿಂಗ್ಸ್ ದಟ್ ಹಿ ಹ್ಯಾಸ್ ಟು ಫೇಸ್ ಅನ್ನೋದಾದ್ರಲ್ಲಿ ನೋಡಿ. ಇಫ್ ಈಸ್ ಪ್ರೆಸೆಂಟಿಂಗ್ ದಿ ಫಾಲ್ಸ್ ರೆಕಾರ್ಡ್ಸ್, ಯಾರು ಆಡಿಟರ್ ಫಾಲ್ಸ್ ರೆಕಾರ್ಡ್ಸ್ ಏನಾದ್ರು ಪ್ರೆಸೆಂಟ್ ಮಾಡಿದ್ರೆ ಅವ್ನು ಏನ್ ಹೇಳ್ತಾ ನೋಡಿ, ಸೆಕ್ಷನ್ 539 ಆಫ್ ದಿ ಕಂಪನೀಸ್ ಆಕ್ಟ್ ಪ್ರಿಸ್ಕ್ರೈಬ್ ಸಿವಿಯರ್ ಕ್ರಿಮಿನಲ್ ಪನಿಷ್ಮೆಂಟ್ ಅಂತ ಹೇಳ್ತಾರೆ. If any false or fraudulent entry is made in any register, books of accounts or records of the company, the officers of the company are found guilty of the offense, including the auditor, will be punishable with imprisonment and shall also be liable to fine ಅಂತ ಹೇಳ್ತಿದ್ದಾರೆ.
ನಾನು ಟೈಮ್ ಅಂಡ್ ಅಗೇನ್ ಹೇಳ್ತಿದ್ದೆ, now it is not been very easy for the auditor to do some mischievous work and escape ಅಂತ. ಯಾಕಂದ್ರೆ now the regulatory ಅಥವಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹ್ಯಾವ್ ಬಿನ್ ಸೋ ಸ್ಟ್ರಿಂಜೆಂಟ್ ದಟ್ ನೋಬಡಿ ಕುಡ್ ಎಸ್ಕೇಪ್ ದಿ ಹ್ಯಾಂಡ್ಸ್ ಆಫ್ ದಿ ಲಾ ಅಂತಾನೋ ಹೇಳೋವಂಥದ್ದು. ಈ ಹಿನ್ನೆಲೆಯಲ್ಲಿ ಏನಾಗುತ್ತೆ, ಯಾರಾದ್ರೂ ಆಡಿಟರ್ ಈ ಆಫೀಸರ್ಗಳ ಜೊತೆ ಸೇರ್ಕೊಂಡು ಅಥವಾ ಹೈಯರ್ ಮ್ಯಾನೇಜ್ಮೆಂಟ್ ಅಥಾರಿಟಿಗಳ ಜೊತೆ ಸೇರ್ಕೊಂಡು ಈ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಮ್ಯಾನಿಪುಲೇಟ್ ಮಾಡೋದಾಗ್ಲಿ ಅಥವಾ ಅದ್ರಲ್ಲಿ ಏನೋ ಒಂದು ಫ್ರಾಡ್ ಮಾಡೋದಾಗ್ಲಿ ಮಾಡಿದ್ರೆ ಏನಾಗುತ್ತೆ, ದೆನ್ ಹಿ ವಿಲ್ ಬಿ ಪನಿಷಬಲ್ ಅಂಡ್ ವಿತ್ ದಿ ಇಂಪ್ರಿಸನ್ಮೆಂಟ್ ಅಂತ ಹೇಳ್ತಿದ್ದಾರೆ. ಅಂಡ್ ಅಲಾಂಗ್ ವಿತ್ ದಟ್ ಈ ಹ್ಯಾಸ್ ಟು ಆಲ್ಸೋ ಪೇ ದಿ ಫೈನ್ ಅಂತಾನು ಹೇಳ್ತಿದ್ದಾರೆ. ಸೊ ಇಲ್ಲಿ ಏನಾಯ್ತು, ಈ ಫಾಲ್ಸ್ ರೆಕಾರ್ಡ್ಸ್ ಏನಾದ್ರು ನೀವು ಸಬ್ಮಿಟ್ ಮಾಡ್ತಿದ್ರೆ ಬೀಯಿಂಗ್ ಎನ್ ಆಡಿಟರ್, ದೆನ್ ಬಿ ರೆಡಿ ಟು ಗೆಟ್ ಇನ್ ಟು ದಿ ಜೈಲ್ ಅಂಡ್ ಆಲ್ಸೋ ಬಿ ರೆಡಿ ಟು ಪೇ ದಿ ಫೈನ್ ದಟ್ ದೇ ಆರ್ ಡಿಮ್ಯಾಂಡಿಂಗ್ ಅಂತ ಹೇಳಬಹುದು. ಅದ್ರ ಜೊತೆಗೆ ನೋಡಿ, ಇಫ್ ಯು ಆರ್ ಸಬ್ಮಿಟಿಂಗ್ ದಿ ಫಾಲ್ಸ್ ಸ್ಟೇಟ್ಮೆಂಟ್, ಇಲ್ಲಿ ರೆಕಾರ್ಡ್ಸ್ ಮ್ಯಾನಿಪುಲೇಟ್ ಮಾಡ್ಬಿಟ್ಟಿದೀರಾ ಬುಕ್ಸ್ ಆಫ್ ಅಕೌಂಟ್ಸ್ ಅಥವಾ ಫಸ್ಟ್ ಹ್ಯಾಂಡ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾದ್ರೆ ಅಥವಾ ಫಸ್ಟ್ ಹ್ಯಾಂಡ್ ಟ್ರಾನ್ಸಾಕ್ಷನ್ ರೆಕಾರ್ಡ್ ಮಾಡ್ಬೇಕಾದ್ರೆ ಇಲ್ಲಿ ಏನಾದ್ರು ತಪ್ಪು ಮಾಡಿದ್ರೆ ಏನಾಯ್ತು, ಅಂಡರ್ ಸೆಕ್ಷನ್ 539 ಅಲ್ಲಿ ನಿಮಗೆ ಸಿವಿಯರ್ ಪನಿಷ್ಮೆಂಟ್ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಅದೇ ತರ ಇಲ್ಲಿ ಫಾಲ್ಸ್ ಸ್ಟೇಟ್ಮೆಂಟ್ ಕೊಟ್ರೆ ಏನಾಯ್ತು ನೋಡಿ, ಅಂಡರ್ ಸೆಕ್ಷನ್ 628 ಆಫ್ ದಿ ಕಂಪನೀಸ್ ಆಕ್ಟ್ he will be punishable with the imprisonment and also liable to fine ಅಂತ ಹೇಳ್ತಿದ್ದಾರೆ. ಅಂದ್ರೆ ಇಲ್ಲಿ ಏನಾಯ್ತು, ಫಾಲ್ಸ್ ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ದಾನೆ ಏನು ಅಥವಾ ಯಾವ್ದೋ ಒಂದು ಮೆಟೀರಿಯಲ್ ಫ್ಯಾಕ್ಟ್ ನ ಅವ್ನ ಏನಾದ್ರೂ ಸ್ಕಿಪ್ ಮಾಡಿದ್ರೆ ಅಥವಾ ಅದನ್ನ ಒಮಿಟ್ ಮಾಡ್ಬಿಟ್ಟಿದ್ರೆ ಇಂಟೆನ್ಷನಲಿ ಇನ್ ಎನಿ ಆಫ್ ದಿ ರಿಟರ್ನ್ ಸರ್ಟಿಫಿಕೇಟ್ ಅಥವಾ ಬ್ಯಾಲೆನ್ಸ್ ಶೀಟ್ ಇರ್ಬೋದು, ರಿಪೋರ್ಟ್ಸ್ ಇರ್ಬೋದು, ಪ್ರಾಸ್ಪೆಕ್ಟಸ್ ಇರ್ಬೋದು, ಇಲ್ಲೂ ಕೂಡ ಅವನ್ನ ಜೈಲಿಗೆ ಹಾಕ್ತಾರೆ ಅಂತ ಹೇಳ್ತಿದ್ದಾರೆ. ಒಂದು ನೋಡಿ, ಫಾಲ್ಸ್ ರೆಕಾರ್ಡ್ಸ್ ಅಕೌಂಟಿಂಗ್ ಬುಕ್ಸ್ ಅಲ್ಲಿ ಎಂಟ್ರಿ ಮಾಡ್ಬೇಕಾದ್ರೆ ತಪ್ಪು ಮಾಡೋದಾಗ್ಲಿ ಅಥವಾ ನೀವು ಬ್ಯಾಲೆನ್ಸ್ ಶೀಟ್ P&L ಇರ್ಬೋದು ಅಥವಾ ಎನಿ ಸರ್ಟಿಫಿಕೇಟ್ಸ್ ಇರ್ಬೋದು, ರಿಪೋರ್ಟ್ ಕೊಡೋದ್ರಲ್ಲಿ ಇರ್ಬೋದು, ಅದ್ರಲ್ಲಿ ನೀವು ಏನಾದ್ರು ಮಿಸ್ಸ್ಟೇಟ್ಮೆಂಟ್ ಮಾಡಿದ್ರೆ ದೆನ್ ಐ ಥಿಂಕ್ ಬೋತ್ ದಿ ಕೇಸಸ್ ಯು ಆರ್ ಲಯಬಲ್ ಟು ಬಿ ಗೆಟ್ ಇನ್ ಟು ಜೈಲ್ ಅಂಡ್ ಆಲ್ಸೋ ಲಯಬಲ್ ಟು ಪೇ ಸಮ್ ಫೈನ್ ಅಂತ ಹೇಳ್ತಿದ್ದಾರೆ. ಇದಾದ ನಂತರ ನೋಡಿ, ಫಾರ್ ವಿಲ್ಫುಲ್ ಡಿಫಾಲ್ಟ್ ಅಂತ ಹೇಳ್ತಿದ್ದಾರೆ. ಅಂದ್ರೆ ಈ ಡಿಫಾಲ್ಟ್ ಅಂತಂದ್ರೆ ಏನೋ ಮಿಸ್ ಮಾಡ್ಕೊಳ್ಳೋದು ಅಥವಾ ನಾನು ಅದನ್ನ ನೆಗ್ಲಿಜೆಂಟ್ ಆಗಿ ಸ್ಕಿಪ್ ಮಾಡೋ ಅಂತ ಒಂದು ಡ್ಯೂಟಿ ಪಾರ್ಟ್ ಅಂತ ಹೇಳೋವಂಥದ್ದು. ಇಲ್ಲಿ ಬೇಕು ಅಂತ ಇಂಟೆನ್ಷನಲ್ ಆಗಿ ನೀವು ಯಾವ್ದೋ ಒಂದು ಆಡಿಟ್ ರಿಪೋರ್ಟ್ ನ ಕೊಡೋದಿರುತ್ತೆ ಅಥವಾ ಯಾವ್ದೋ ಒಂದು ಡಾಕ್ಯುಮೆಂಟ್ ನ ಸೈನ್ ಮಾಡೋದಿರುತ್ತೆ, ಅದನ್ನ ನೀವು ಮಾಡ್ಲಿಲ್ಲ, ಅದನ್ನ ಇಂಟೆನ್ಷನಲ್ ಆಗಿ ಸ್ಕಿಪ್ ಮಾಡಿದ್ರು ಕೂಡ ಯು ಆರ್ ಪನಿಷಬಲ್ ಅಂತ ಹೇಳ್ತಿದ್ದಾರೆ. ಇದಾದ ನಂತರ ನೋಡಿ, ಫಾರ್ ಫರ್ನಿಶಿಂಗ್ ಫಾಲ್ಸ್ ಇನ್ಕಮ್ ಅಂತ ಹೇಳ್ತಿದ್ದಾರೆ. ಇದ್ರಲ್ಲಿ ಏನಾಯ್ತು, ನೀವು ಆಫ್ಟರ್ ಆಲ್ ಸ್ಕ್ರೂಟಿನೈಸಿಂಗ್ ಆಲ್ ದಿ ಅಕೌಂಟ್ಸ್ ಅಂಡ್ ಯು ನೋ ವಾಟ್ ಇಸ್ ದಿ ಸ್ಟೇಟಸ್, ದೆನ್ ಆಲ್ಸೋ ಯು ವಾಂಟ್ ಟು ಏನೋ ಒಂಥರ ಇಂಟೆನ್ಷನಲಿ ಸಬ್ಮಿಟ್ ದಿ ಫಾಲ್ಸ್ ಅಕೌಂಟ್ಸ್ ಅಥವಾ ಸ್ಟೇಟ್ಮೆಂಟ್ ಆದ್ರೆ ಅಥವಾ ಏನಾದ್ರು ಇನ್ಕಮ್ ಟ್ಯಾಕ್ಸ್ ನ ನೀವು ಪ್ರಾಪರ್ ಆಗಿ ತೋರಿಸ್ಲಿಲ್ಲ ಅನ್ನೋದಾದ್ರೆ, ಹೈಡ್ ಮಾಡಿದ್ರೆ, ಕಾಂಪ್ಯುಟೇಷನ್ ಆಫ್ ಗ್ರಾಸ್ ಟೋಟಲ್ ಇನ್ಕಮ್ ಅಲ್ಲಿ ನೀವು ಏನೋ ಮ್ಯಾನಿಪುಲೇಟ್ ಮಾಡಿ ಕಡಿಮೆ ತೋರಿಸಿದ್ರೆ ಯಾವ್ದನ್ನ ಇನ್ಕಮ್ ವಿಚ್ ಇಸ್ ಚಾರ್ಜಬಲ್ ಟು ಇನ್ಕಮ್ ಟ್ಯಾಕ್ಸ್, ಅವಾಗ್ಲೂ ಕೂಡ ದೇರ್ ಇಸ್ ಅ ರಿಗರಸ್ ಇಂಪ್ರಿಸನ್ಮೆಂಟ್ ಅಂತ ಹೇಳ್ತಿದ್ದಾರೆ. ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಪ್ರಕಾರ ನಾನು ಹೇಳ್ತಿದ್ದೆ, ಒಂದು ಹೆಡ್ ತಪ್ಪಾದ್ರು ಅಥವಾ ಇಟ್ ವಿಲ್ ಬಿ ದಿ ಲಯಬಿಲಿಟಿ ಆರ್ ಇಟ್ ವಿಲ್ ಕಮ್ ಟು ದಿ ಹೆಡ್ ಆಫ್ ದಿ ಆಡಿಟರ್ ಅಂತ ಹೇಳುವಂಥದ್ದು. ಅಂಡ್ ಹಿ ವಿಲ್ ಬಿ ರೆಸ್ಪಾನ್ಸಿಬಲ್ ಎನಫ್ ಟು ಗಿವ್ ಪ್ರಾಪರ್ ಆನ್ಸರ್ ದಟ್ ವೈ ಹಿ ಡಿಡ್ ಇಟ್ ಅಂತ ಹೇಳೋವಂಥದ್ದು. ಸೊ ಇಲ್ಲಿ ಏನಾಯ್ತು, ನೀವು ಫಾಲ್ಸ್ ಇನ್ಕಮ್ ನು ತೋರ್ಸ್ಲಿಕ್ಕಾಗಲ್ಲ ಅಥವಾ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡ್ಬೇಕಾದ್ರೆ ಅದ್ರಲ್ಲಿ ಏನೋ ಮ್ಯಾನಿಪುಲೇಷನ್ ಕೂಡ ಮಾಡಬಾರ್ದು ಅಂತ ಹೇಳ್ತಿದ್ದಾರೆ. ಇದಾದ ನಂತರ ಫಾರ್ ಫಾಲ್ಸ್ ರಿಪೋರ್ಟ್, ಹೌದು ಇಲ್ಲೂ ಅಷ್ಟೇ, ನೀವೆಲ್ಲ ಅಸೆಸ್ಮೆಂಟ್ ಮಾಡಾದ ನಂತರ ನೀವೇನ್ ರಿಪೋರ್ಟ್ ಸಬ್ಮಿಟ್ ಮಾಡ್ತಿರೋದು ಪ್ರಾಪರ್ ಆಗಿರ್ಬೇಕು. ಅದೇ ಹೇಳದ್ನಲ್ಲ, ಟ್ರೂ ಅಂಡ್ ಫೇರ್ ವ್ಯೂ ಇರ್ಬೇಕು. ನಿಮಗೆಲ್ಲಾ ಗೊತ್ತಿದ್ದು ಅಥವಾ ಮತ್ತೆ ಡೆಲಿಬ್ರೇಟ್ಲಿ ಅಥವಾ ಇಂಟೆನ್ಷನಲಿ ನೀವೇನಾದ್ರೂ ರಿಪೋರ್ಟ್ ಅಲ್ಲಿ ತಪ್ಪಾಗಿ ಬರೆಯೋದು ಅಥವಾ ಸುಳ್ಳಾಗಿ ಬರೆಯೋದು ಇಲ್ದೇ ಇರೋದನ್ನ ನೀವು ಆಡ್ ಮಾಡ್ತಿದ್ದೀರಾ ಅಂದ್ರೆ ದೆನ್ ಬಿ ರೆಡಿ ಟು ಗೆಟ್ ಇನ್ ಟು ಜೈಲ್ ಅಂತ ಹೇಳ್ತಿದ್ದಾರೆ. ಅದು ಲೆಟ್ ಇಟ್ ಬಿ ಇನ್ ಟರ್ಮ್ಸ್ ಆಫ್ ಡಾಕ್ಯುಮೆಂಟೇಶನ್ಸ್ ಆರ್ ಲೆಟ್ ಇಟ್ ಬಿ ಇನ್ ಟರ್ಮ್ಸ್ ಆಫ್ ರೆಕಾರ್ಡ್ಸ್ ಅಂಡ್ ಸ್ಟೇಟ್ಮೆಂಟ್ಸ್. ದಿ ರಿಪೋರ್ಟ್ ಶುಡ್ ಬಿ ಪ್ರಾಪರ್ ಅಂಡ್ ಇಟ್ ಹ್ಯಾಸ್ ಟು ಪ್ರಾಪರ್ಲಿ ರೆಪ್ರೆಸೆಂಟ್ ದಿ ಟ್ರೂ ಅಂಡ್ ಫೇರ್ ವ್ಯೂ ಅಂತ ಹೇಳುವಂಥದ್ದು. ಇದಾದ ನಂತರ IPC ಸೆಕ್ಷನ್ ಅಂತ ಹೇಳ್ತಾರೆ ನೋಡಿ, ಅದೇನದು ಇಂಡಿಯನ್ ಪೀನಲ್ ಕೋಡ್ ಅಂತ. ಈ ಪ್ರಿಸ್ಕ್ರೈಬ್ಸ್ ಸಿಂಪಲ್ ಇಂಪ್ರಿಸನ್ಮೆಂಟ್ ಅಪ್ ಟು 6 months ವಿತ್ ಫೈನ್ ಫಾರ್ ಫರ್ನಿಶಿಂಗ್ ಫಾಲ್ಸ್ ಇನ್ಫಾರ್ಮೇಶನ್ ಅಂತ. ಅವ್ರೇನೋ ಕೇಳಿರ್ತಾರೆ, ನೀವು ಅದಕ್ಕೆ ಫಾಲ್ಸ್ ಇನ್ಫಾರ್ಮೇಶನ್ ಕೊಟ್ಟಿರ್ತೀರಾ. ಸೊ ಅದಕ್ಕೂ ಕೂಡ ಇಲ್ಲಿ ಏನಾಯ್ತು, ಇಂಪ್ರಿಸನ್ಮೆಂಟ್ ನ ಅಟ್ರಾಕ್ಟ್ ಮಾಡ್ತಿದ್ದೀರಾ ಅಂತ ಹೇಳುವಂಥದ್ದು. ಸೊ ವಿತ್ ದಿಸ್ ವಿ ಹ್ಯಾವ್ ಕಂಪ್ಲೀಟೆಡ್ ದಿ ಕ್ರಿಮಿನಲ್ ಲಯಬಿಲಿಟೀಸ್ ಆಫ್ ಎನ್ ಆಡಿಟರ್. ನೆಕ್ಸ್ಟ್ ಸಿವಿಲ್ ಲಯಬಿಲಿಟೀಸ್ ಅಲ್ಲಿ ಏನೇನಿದೆ ಅಂತ ನೋಡೋಣ.